ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಮುಂಬೈ ಇಂಡಿಯನ್ಸ್ ಮತ್ತು KKR ಮ್ಯಾಚ್ 220 ರನ್ ಹೊಡೆದರು KKRದವರು. ಏನು ಬ್ಯಾಟಿಂಗ್ ರೀ ಅವ್ರದ್ದು KKRನವರು. ರಾಣೆ ಮತ್ತು ಪಿನ್ನಲ್ಲಿ ನಿಂತರು ಹುಚ್ಚಿನ ಹೊಡೆದು ರೀ. ಏನು ಇವ್ರದ್ದು 260 ತನಕ ಹೋಗ್ಬೋದಂತ ಮಾಡಿದೆ ಸ್ಕೋರ್. ಅದು ಆದಮೇಲೆ ಶಾರ್ದುಲ್ ಠಾಕೂರ್ ಅವ್ರು ಬಂದ ಕೂಡಲೇ ಶಾರ್ದುಲ್ ಠಾಕೂರ್ ಅವ್ರು ಬಾಲಿಂಗ್ ಪಿನ್ನಲ್ಲಿ ಏನೋ ಔಟ್ ಆದರು. ಔಟ್ ಆದ ಕೂಡಲೇ ಅಂದರೂ ರನ್ನಿಂಗ್ ಸುಳ್ಳು ಮಾಡಿ ಹಂಗೆ ಕಂಟಿನ್ಯೂ ಚಾಲನೆ ಆಯ್ತು. ಮತ್ತು ಗ್ರೀನ್ ಬಂದರು, ಗ್ರೀನ್ ಒಂದು 18 ರನ್ ಔಟ್ ಆದರು. ಅದು ಆದಮೇಲೆ ಇವರು ರಘುವಂಶಿ ಮತ್ತು ನಮ್ಮ ರಾಣಿ ಅವರು ಚಲೋ ಬ್ಯಾಟಿಂಗ್ ಮಾಡಿದ್ರಿ. ಚಲೋ ಬ್ಯಾಟಿಂಗ್ ಮಾಡಿದ್ರು. ಅದ್ರೊಳಗೆ ನಮ್ಮ ರಾಣಿ ಅವರು 67 ರನ್ ಹೊಡೆದ್ರು. ಆಮೇಲೆ ರಘುವಂಶಿ ಅವರು ಒಂದು 53 ಹೊಡೆದ್ರು. ಟಾರ್ಗೆಟ್ ಮುಂಬೈ ಇಂಡಿಯನ್ಸ್ ಅವ್ರಿಗೆ 221 ರನ್ ಟಾರ್ಗೆಟ್ ಕೊಟ್ಟರು. ಶಾರ್ದುಲ್ ಠಾಕೂರ್ ಅವರು ಒಂದು ರೀತಿ ನೋಡಿದ್ರೆ ಚಲೋ ಬೌಲಿಂಗ್ ಮಾಡ್ಯಾರ. ಹೆಂಗಪ್ಪ ಅಂದ್ರೆ 3 ವಿಕೆಟ್ ತಂದ್ರೆ ಶಾರ್ದುಲ್ ಠಾಕೂರ್ 3 ವಿಕೆಟು. ಅದಾದ್ಮೇಲೆ ಹೇಳಕ್ಕೆ ಬಂದ್ರೆ ವಾಪಸ್ 221 ರನ್ ಟಾರ್ಗೆಟ್ ಕೊಟ್ಟರು. ಅದು ಆದ್ಮೇಲೆ ಬಂದು ನೋಡ್ರಿ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಮತ್ತು ರಿಕುಲ್ ಟೋನ್ ಹೊಡೆದ್ರಿ ಹುಚ್ಚಿನ ಹೊಡೆದ್ರಿ 148 ರನ್ ಪಾರ್ಟ್ನರ್ಶಿಪ್ ಮಾಡಿದ್ರಿ. ಇಷ್ಟು ಡೇಂಜರ್ ಹಿಟ್ಮ್ಯಾನರೇ ಕಮ್ಬ್ಯಾಕ್ ಮಾಡಿಬಿಟ್ರಿ ಬ್ಯಾಟಿಂಗ್ ಒಳಗೆ. ಏನು ಬ್ಯಾಟಿಂಗ್ ರೀ ಅವ್ರು ಹಿಟ್ಮ್ಯಾನ್ ಅವ್ರದ್ದು. ಬರೋನೇ ದೇಹದನ ಬತ್ತಿ ಕೊಡೋಕೆ ಚಾಲನೆ ಮಾಡಿದ್ರಿ. ಮತ್ತು ಹಳಿ ಪರ್ಫಾರ್ಮೆನ್ಸ್ಗೆ ಬಂದರು ನಮ್ಮ ರೋಹಿತ್ ಶರ್ಮಾ ಅವರು. ಆಮೇಲೆ ರಿಕುಲ್ ಟೋನ್ ಅವರು 81 ರನ್ ಹೊಡೆದ್ರಿ. ಅದ್ರೇನು ಮಾಡೋದು, ಶರ್ಮಾ ಔಟ್ ಆದ ಕೂಡಲೇ ಸೂರ್ಯಕುಮಾರ್ ಯಾದವ್ ಅವರು ಬಂದು ಅವರು ಔಟ್ ಆಗಿಬಿಟ್ರು. ಅದಾದಮೇಲೆ ನಮ್ಮ ರಿಕುಲ್ ಟೋನ್ ಅವರು ಔಟ್ ಆದರು. ಅಂದ್ರೆ ರನ್ಔಟ್ ಆದರು ರಿಕುಲ್ ಟೋನ್ ಅವರು. ಆಮೇಲೆ ರನ್ಔಟ್ ಆದಮೇಲೆ ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಬಂದರು. ಇವರು ಆಡಿದರು. ಅದು ಆದ್ಮ್ಯಾಗ ತಿಲಕ್ ವರ್ಮಾ ಅವ್ರು ಔಟ್ ಆದರು. ಆಮೇಲೆ ನಮನ್ದೀರ್ ಅವ್ರು ಬಂದರು. ಆಮೇಲೆ ಹಾರ್ದಿಕ್ ಪಾಂಡ್ಯ ಮತ್ತು ನಮನ್ದೀರ್ ಅವರು ಮ್ಯಾಚ್ ಮುಗಿಸ್ಕೊಂಡು ಹೋದ್ರಿ. ಏನು ಅಲ್ಟಿಮೇಟ್ ಬ್ಯಾಟಿಂಗ್ ರೀ ನಮ್ಮ ರಿಕುಲ್ ಟೋನ್ ಮತ್ತು ರೋಹಿತ್ ಶರ್ಮಾ ಅವರು. ಭಾಳ ವರ್ಷದ ರೋಹಿತ್ ಶರ್ಮಾ ಅವ್ರ ಬ್ಯಾಟಿಂಗ್ ಈ ಥರ ಆಡ್ಯಾರ. ಆದ್ರೆ ರೋಹಿತ್ ಶರ್ಮಾ ಅವ್ರದ್ದು ಬ್ಯಾಟಿಂಗ್ ನೋಡಿದೆ ಒಂಥರ ಅಪರೂಪ. ಅದಕ್ಕೆ ಅವ್ರಿಗೆ ಹಿಟ್ಮ್ಯಾನ್ ಅಂತಾರೆ ರೀ. ಬರಾನ ಚಾಲನೆ ಮಾಡಿಬಿಟ್ಟಾರಿ ಬತ್ತಿ. ಇಷ್ಟು ಅಲ್ಟಿಮೇಟು ಅಂದ್ರೆ ಇವತ್ತು ರನ್ ಭಾಳ ಡೇಂಜರ್ ಆಯ್ತು ರನ್ ಚೇಜೆ. ಇವತ್ತು ವಾಂಕೇಡ್ ಒಳಗಿತ್ತು ರೀ. ಮೇನ್ ಮ್ಯಾಚ್ ಅಂದ್ರೆ ವಾಂಕೇಡ್ ಒಳಗಿತ್ತು. ಅದ್ರ ಸಲುವಾಗಿ ರನ್ ಚೇಂಜ್ ಮಾಡಿದ್ರು ಇವರು. ಎಷ್ಟು 221 ಹೊಡೆಯಲ್ಲಂತ ಮಾಡಿದ್ದಾನ. ಆದ್ರೆ ಏನು ಮಾಡಿದ್ರು, ಹೊಡೆದ್ರಿ ಇವರು ಫಸ್ಟಿಗೆ ಬಿಡಲಿಲ್ಲ. ಸಡ್ಲ ಇಬ್ಬರು ಹೊಡೆದ್ರಿ. ರಿಕುಲ್ ಟೋನ್ ಮತ್ತು ನಮ್ಮ ರೋಹಿತ್ ಶರ್ಮಾ ಅವರು ಭಾಳ ಡೇಂಜರ್ ಆಡಿದ್ರಿ. ಅದಾದ್ಮ್ಯಾಗ ಅವ್ರು ಬಂದು 2 ಚೌಕ ಹೊಡೆದ್ರು. ಸ್ವಲ್ಪ ರನ್ ಕವರ್ ಆಯಿತು. ಕವರ್ ಆದ ಕೂಡಲೇ ಮತ್ತೆ ತಿಲಕ್ ವರ್ಮಾ ಅವರು ಒಂದು ಹಿಂದೆ ಚೌಕ ಹೊಡೆದ್ರು. ಮ್ಯಾಚ್ ಸ್ವಲ್ಪ ರನ್ ಟರ್ನ್ ಆಯ್ತು. ಇವತ್ತು ಇಂಪ್ಯಾಕ್ಟಾಗಿ ಬಂದಿದ್ದು ಮುಂಬೈ ಇಂಡಿಯನ್ಸ್ ಒಳಗೆ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಚಲೋ ಆಡಿದ್ರಿ. ಅವರು ಒಂದು 18 ರನ್ ಹೊಡೆದ್ರು. ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಚಲೋ ಆಡಿದ್ರು. ಅವರು 16 ರನ್ ಹೊಡೆದ್ರು. ಅವರು ಚಲೋ ಆಡಿದರು, ಮಸ್ತ್ ಆಡಿದ್ರು. ಬ್ಯಾಟಿಂಗ್ ಮಸ್ತ್ ಇತ್ತು. ಮತ್ತು ಮುಂಬೈ ಇಂಡಿಯನ್ಸ್ ಅಂದ್ರೆ ಒಳಗೆ ಅನಾಹುತ ಪ್ಲೇಯರ್ ರೀ. ಮುಂಬೈ ಇಂಡಿಯನ್ಸ್ ಒಳಗೆ ರೀ ಅನಾಹುತ ಪ್ಲೇಯರ್ ಅದ ರೀ. ನಮ್ಮ ರೋಹಿತ್ ಶರ್ಮಾ, ರಿಕುಲ್ ಟೋನ್, ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಬೋಲ್ಟ್, ಬುಮ್ರಾ, ನಮನ್ದೀರ್, ನಮ್ಮ ಶಾರ್ದುಲ್ ಠಾಕೂರ್ ಭಾರಿ ಅಂತ್ರಿ ಮುಂಬೈ ಇಂಡಿಯನ್ಸು. ಏನು ಮಾತೇ ಬೇಡ ರೀ, ಎರಡನೇ ಮಾತೇ ಬೇಡ. ಅವ್ರವ್ರಿಗೂ ಚಲೋ ಅದ ರೀ. ಅದ್ರ ಪಿನ್ನಲ್ಲಿ ಏನು ನೋಡಿದ್ರೆ ಏನು 260 ಮಾಡಿದೆ. ಆದರೆ 260 ದಾಟಕ್ಕಾಗಲಿಲ್ಲ. 220 ಐತ್ರಿ. 260 ದಾಟ್ತಾವತ್ತು ಮಾಡಿದೆ. ಅಷ್ಟಂದ್ರೂ 220 ಐತ್ರಿ. ಅಂದರೂ ರನ್ ಭಾಳ ರೀ ಇವು. ಅಂದರೂ ಮುಂಬೈ ಇಂಡಿಯನ್ಸ್ ಅವ್ರು ಬಿಡ್ಲಿಲ್ಲ ಸಡ್ಲ. ಭಾಳ ಡೇಂಜರ್ ಹೊಡೆದ್ರಿ ಮ್ಯಾಚ್. ಮುಂಬೈ ಇಂಡಿಯನ್ಸ್ ಅವ್ರು ಭಾಳ ಡೇಂಜರ್ ಹೊಡೆದ್ರಿ. ನಮ್ಮ ರಿಕುಲ್ ಟೋನ್ ಅವರು ನಿಂತಿದ್ರು. ಆದ್ರೆ ಏನು ಮಾಡೋದು, ಬ್ಯಾಡ್ ಲಕ್ ಅವ್ರು ರನ್ಔಟ್ ಆದರು. ಇಲ್ಲಿಕಂದ್ರೆ ಅವರು 100 ರನ್ ಹೊಡಿತಿದ್ರು. ಇವತ್ತು ಒಂದು ಶತಕ ಮಾಡ್ತಿದ್ರು ಅವರು. ಅಂದರೂ ರನ್ಔಟ್ ಆದ್ರು ಅವರು. ಇರಲಿ, ಅವರು ಈಗಲ್ಲ ಹೋದ IPL ಒಳಗೂ ಭಾರಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಯಾರ. ಒಂದು ಆಟ ಮೆಚ್ಚಬೇಕಾಗುತ್ತೆ ನಾವು. ಅಂದ್ರೆ ಇವತ್ತರೇ ರೋಹಿತ್ ಶರ್ಮಾ ಭಾಳ ಡೇಂಜರ್ ಆಡಿದ್ರಪ್ಪ. ರೋಹಿತ್ ಶರ್ಮನ್ ಬ್ಯಾಟಿಂಗ್ ನೋಡ್ಬೇಕಂದ್ರೆ 2 ಕನ್ಸು ಸಾಲಲ್ರಿ. ಎಷ್ಟು ಡೇಂಜರ್ ಬ್ಯಾಟಿಂಗ್ ರೋಹಿತ್ ಶರ್ಮಾ ಅವ್ರದ್ದು. ಪೂರಾ ಅವ್ರು ಹೊಡಿದ್ ನೋಡೋಣ. ಪೂರಾ ಸ್ಟೇಡಿಯಮ್ ಎಲ್ಲ ಪೂರಾ ಎಷ್ಟು ಸೌಂಡ್ ರೀ. ಏನದು ಸೌಂಡ್, ಏನು ಪ್ರೌಡ್. ಬಾ ರೋಹಿತ್ ಶರ್ಮಾ ಅವರು ಬ್ಯಾಟಿಂಗ್ ನೋಡೋದೇ ಒಂದು ಅಪ್ರೂಪ್ ರೀ. ಅದಕ್ಕೆ ಅವರಿಗೆ ಸುಮ್ ಕರೆಯಲ್ರಿ. ಅದಕ್ಕೆ ಹಿಟ್ ಮ್ಯಾನ್ ಅಂತಾರೆ ಅವರಿಗೆ.
ಒನ್ ಡೇ ಒಳಗೆ ಹೈಯೆಸ್ಟ್ ರನ್ 264 ರನ್. ಅವರಷ್ಟು ರನ್ ಯಾರೂ ಹೊಡೆಯೋದಿಲ್ಲ, ಹೊಡೆಯೋದು ಇಲ್ಲ. ಮತ್ತು ಇನ್ನು ವಿಷಯಕ್ಕೆ ಬಂದ್ರೆ ನಮ್ಮ ರಾಣೆ ಅವರು ಭಾಳ ಹಳೆ ಪ್ಲೇಯರ್ ರೀ. ಅಂದ್ರೆ ಅವರು ಬ್ಯಾಟಿಂಗು ಇನ್ನೂ ತನಕ ಫಾರ್ಮ್ ಕಳ್ಕೊಂಡಿಲ್ಲ ಅವರು. ಆದ್ರೆ ಮ್ಯಾಚ್ ಮಾತ್ರ ಇವತ್ತು ಭಾರಿ ಮಜಾ ಬಂತು ರೀ. ನಿಮ್ಗೆ ಇನ್ನೊಂದು ಸಲ ಹೇಳ್ತೀನಿ ರೀ, ಮ್ಯಾಚ್ ನೋಡ್ರಿ, ಎಂಜಾಯ್ ಮಾಡಿರಿ, ಖುಷಿ ಪಡ್ರಿ. ಬೆಟ್ಟಿಂಗ್ ಅದು ಆಡೋಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನೋಡೋಣ್ರಿ, ಮತ್ತೆ ಸಿಗುಣ್ರಿ ನಾಳೆ ರಿವ್ಯೂ ಒಳಗೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಶುಭರಾತ್ರಿ ಎಲ್ಲರಿಗೂ. ಗುಡ್ ಬಾಯ್.